ಆಯುಷಿ ಸಾಲ್ಮಗ ತಿಮ್ಮಕ್ಕ ಅಜ್ಜಿಯವರಿಗೆ ಮತ್ತು ಸಭೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕರಿಸುತ್ತಾ ಸಿನಿಮಾ ಮಾಡುವಾಗ ನೆನಪಾಗುತ್ತೆ. ಮೋಹನ ಅಂತ ಒಬ್ಬ ಪ್ರೊಡಕ್ಷನ್ ಬಾಯಿದ್ದ. ಬಹುಶಃ ಅವನು ಅವಾಗವಾಗ ಹೇಳ್ತಿದ್ದ, ಹೇಳಿಸ್ಕೊಡ್ತಾ ಇದ್ದೆ. ಹೇಳಿ ಭಾಳ ಚೆನ್ನಾಗಿ ನೆನಪು ಹೊಂದುತ್ತೆ. ಮೋಹನ ಆ ಡೈಲಾಗ್ ಹೇಳೋ ಅಂತಂದರೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದೆ ಅಂತ ಅದು ನನಗೆ ಅನ್ವಯಿಸುತ್ತೆ ಅಂತ ನಾನು ಭಾವಿಸ್ತೀನಿ. ವಿಮಲ್ ಬಟ್ಟೆ ಹಾಕ್ಕೊಂಡು ಇದು ನಂದಲ್ಲ ಆತ ಹೇಳ್ತಾ ಇದ್ದೆ. ಪಾಪ ಮೋಹನ ಇಲ್ಲ ಈಗ. ವಿಮಲ್ ಬಟ್ಟೆ ಹಾಕ್ಕೊಂಡು ಕಲರ್ಫುಲ್ಲಾಗಿ ಮೆರಿಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಆದರೆ ಕೈಗಂಟಿದ್ದು ಕೊಳೆಗೆ ವಿಮ್ ಪೌಡರ್ ಪಾತ್ರೆ ತಿಕ್ಕೊಳ್ಳಿಕ್ಕೆ ಅಂತ. ಆ ರೀತಿ ಆ ವಿಮ್ ಪೌಡರ್ ನಾನು ಅಂಟಿಸ್ಕೊಂಡಿದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ. 54 ವರ್ಷ ಆಯಿತು ನಾನು ಕಲಾವಿದನಾಗಿ ಆಗಬೇಕು ಅಂತಲೇ ಚಿತ್ರರಂಗಕ್ಕೆ ಬಂದಿದ್ದು. ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ. ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಆಗಿ ಜಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ಕಿರುತೆರೆಗೆ ಹೋಗ್ತಾರೆ. ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು 10 ವರ್ಷ ಆದಮೇಲೆ ರಂಗಭೂಮಿನಲ್ಲಿ ಕಾಲಿಟ್ಟೆ. ಅಲ್ಲಿನೂ ಹೆಸರು ಮಾಡಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ. ರಾಜ್ಯ ಪ್ರಶಸ್ತಿ ಬಂದಿದೆ, ಎಲ್ಲ ಬಂದಿದೆ. ಅದೇ ನನಗೆ ಮಾಡಿದ್ದೀನಿ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ನನಗೆ ಹೊಂದ್ತಾ ಇದೆ, ನಾನು ಮಾಡಿದ್ದೀನಿ, ಜೀವ ತುಂಬಿದ್ದೀನಿ ಅನ್ನೋ ಒಂದು ಪಾತ್ರ ಬಂದಿರಲಿಲ್ಲ. ಬಹುಶಃ ಭಟ್ರಿಗೆ ಮಣಿನಲ್ಲೂ ನಾನು ಆ್ಯಕ್ಟ್ ಮಾಡಲಿಲ್ಲ. ನಾನು ಮಾಡಬೇಕು ಅಂದಿದ್ದ ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆಯವ್ರು ಮಾಡಿದ್ರು. ಸೊ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು. ಆ ಕಲಾವಿದರು ದೊಡ್ಡ ಕಲಾವಿದರು. ಆ ಪಾತ್ರ ನನ್ನ ಕೈಯಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸಿದ್ರು. ಆ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಿನಲ್ಲಿ ಉಳಿದಿದೆ ಅಂತ ನಿಮಗೆ ಗೊತ್ತು. ಅದಾದಮೇಲೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಭಟ್ರಿಗೆ 20 ವರ್ಷ ಬೇಕಾಯಿತು. ಅದೇ 20 ವರ್ಷ ರಾಮನಾರಾಯಣ್ ನನ್ನನ್ನು ನೋಡಿ ಒಂದು ಪಾತ್ರ ಪಡ್ಕೋಬೇಕಾಯಿತು. ಯಾಕೆಂದರೆ ರಾಮನಾರಾಯಣ್ ನಾನೊಬ್ಬ ಸ್ಟುಡಿಯೋ ಮಾಲೀಕನಾಗಿ, ಅವರ ನಿರ್ದೇಶಕರಾಗಿ, ಅವರಿಗೆಲ್ಲ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋನಲ್ಲಿ ಆಗ್ತಾಯಿತ್ತು. ಸುಮಾರು ಜಗಳ ಆಡ್ತಾ ಇದ್ವಿ, ಕಿತ್ತಾಡ್ತಾ ಇದ್ವಿ. ಈ ಶೂಟಿಂಗಲ್ಲೂ ಕಿತ್ತಾಡಿದ್ವಿ. ಅದು ಒಂದು ಪ್ರಾಡಕ್ಟು ಚೆನ್ನಾಗಿ ಬರಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ಅವ್ರದ್ದು ಸ್ವಾರ್ಥ ಇಲ್ಲ, ನನ್ನದು ಸ್ವಾರ್ಥ ಇಲ್ಲ. ಸೊ ಹೀಗೆ ಸುಮಾರು 20 ವರ್ಷಗಳಾದ್ಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರ ನಾನದು ಸರಿ ತೂಗಿಸಿದ್ದೀನಿ ಅಂತ ನನಗನ್ಸುತ್ತೆ. ಅದನ್ನು ಅವರಿಬ್ಬರು ಹೇಳಬೇಕು. ಇನ್ನು ಮುಂದಿದ್ದು ಹೊಲದಲ್ಲಿ ಕೀಳಾಗೋದು ಯಾರಿಗೂ ಗೊತ್ತಿಲ್ಲ ಈ ಹಾಡು. ಸೊ ಈ ಥರ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಈಗ ತಾನೇ ವೆರಿ ಗುಡ್ ಟೈಟ್ಲು ಸಾಂಗ್ ಬರೆದಿರೋದು ತುಂಬ ಚೆನ್ನಾಗಿದೆ. ಸೊ ಡುಯೆಟ್ ಸಾಂಗ್ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಒಂದರ ಮೇಲೆ ಒಂದು ಕಾಂಪಿಟೇಷನ್, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಒಂದು 10 ದಿನಗಳ ಕಾಲ ರಾಮ್ ಹಾಕ್ಸಿದ್ದಂಥ ಮೇಕಪ್ಪು, ಆ ಮೇಕಪ್ ಹಾಕೋದಕ್ಕೆ 1.5 ಗಂಟೆ, ತೆಗೆಯೋದಕ್ಕೆ 1.5 ಗಂಟೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಹಿಂಸೆ. ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ. ಸೊ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ, ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ, ಫಸ್ಟ್ ದಿನ ಸ್ವಲ್ಪ ಆ ಪಾತ್ರದಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಯಾವುದೇ ಕಲಾವಿದನಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ. ಒಂದು ಟೇಕ್ 2 ಟೇಕ್ ಆಯಿತು. ಆಮೇಲೆ ಅವರು ಪ್ರತಿ ಟೇಕ್ನಲ್ಲಿ ನನ್ನ ಕಾರ್ಯಕ್ಕೆ ಶುರು ಮಾಡಿದ್ರು. ಬೀರಣ್ಣ ನನಗೆ ಗೊತ್ತೇ ಇರಲಿಲ್ಲ ಅಂತ. ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಹೇಳೋದು, ಚಿಕ್ಕ ಡೈರೆಕ್ಟರ್ ಆಗಲಿ ದೊಡ್ಡ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾ ಮುಂದೆ ನಾನು ಬರುವಾಗ ಹೊಕ್ಕಲ್ಲಾಗಿ ಬರ್ತೀನಪ್ಪ, ನಿಮ್ಗೆ ಏನು ಬೇಕೋ ಕಟ್ಕೊಡ್ರಿ, ನಾನು ಸಣ್ಣ ಕಲಾವಿದ ಅಷ್ಟೇ ಅಂತ ಹೇಳ್ತೀನಿ. ಸೊ ಈ ರೀತಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ ಅಂತ. ಮತ್ತೆ ಅವರಿಬ್ಬರ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಿರ್ಮಾಪಕರಾದ ಸಂತೋಷ್ ಮತ್ತು ವಿದ್ಯಾರವರು ಮತ್ತು ಮಳೆನೂರು ಮನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ನಿಜವಾಗ್ಲೂ ಕೂಡ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಹಿರಿಯ ಕಲಾವಿದರ ಅನುಭವನ ಕೇಳ್ತಾ ಇದ್ದಾರೆ, ಮೈ ನವಿಯುತ್ತೆ. ಒಂದು ಮಾತಿದೆ, ಆರ್ವೋಂ ನಿರ್ಜೀತ ಕಂಠೀರ್ವೋಂ ನೀರೊಳಗಿದ್ದು ಬೆವರ್ತ ಉರಗ ಪತಾಕಮ್ಮ ಅಂತ. ನೀರೊಳಗಿದ್ದ ಗೆಳೆಯ ಆನಂದ ಪ್ರಿಯ ಬಹಳ ಉತ್ತಮವಾಗಿ ಸಂಭಾಷಣೆ ಬರೆದಿದ್ದಾರೆ. ಬಹುಶಃ ಒಂದು ವಾರ 10 ದಿನ ಆದ್ಮೇಲೆ ಕೇಳಿದೆ ಯಾರು ಡೈಲಾಗ್ ಬರ್ದಿದ್ರು. ನಾನು ಅನ್ಕೊಂಡಿದ್ದೆ ರಾಮನಾರಾಯಣ್ ಬರ್ದಿರ್ಬೇಕು, ಇಲ್ಲ ಭಟ್ರು ಬರ್ದಿರ್ಬೇಕು ಅಂತ. ಇಲ್ಲ ಆನಂದ್ ಫೋನ್ ಮಾಡಿದೆ, ಎತ್ತಲಿಲ್ಲ ಆ ಟೈಮ್ನಲ್ಲಿ, ಶೂಟಿಂಗ್ ಟೈಮಲ್ಲಿ ರಾಮನಾರಾಯಣದಿಂದ. ಸೊ ತುಂಬ ಚೆನ್ನಾಗಿ ಹೇಳ್ಬೇಕು, ಹೌದು ಪ್ರತಿಯೊಂದು ಹೇಳಬೇಕು. ಸೊ ತುಂಬ ಚೆನ್ನಾಗಿದೆ.
ಸರ್ ಅವ್ರು ಚೆನ್ನಾಗಿ ಬರೀತಾರೆ ಅಂತಾನೆ ಸರ್ ನಾನು ಬಿಡಲಿಲ್ಲ ಅವ್ರನ್ನ ಹೇಳ್ಕೊಂಬಂದೆ. ಎಲ್ಲೋ ಬ್ಯುಸಿ ಇದ್ರು ಆದರೂ ಹೇಳ್ಕೊಂಬಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆದರೂ ನನ್ನ ಸಿನಿಮಾಗೆ ಬಂದು ಕೆಲಸ ಮಾಡಿದ್ದಾರೆ. ಸೊ ನನ್ನ ಟೈಸನ್ ಸಿನಿಮಾ ಇರ್ಬೋದು, ಕ್ರ್ಯಾಕ್ ಆಗಿರ್ಬೋದು.